ಹಲೋ, ಹಾಯ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇರಾ ವ್ಲಾಗ್ಸ್. ಇವತ್ತೇನಪ್ಪ ಅಂತಂದ್ರೆ ನಾವು ಆಚೆ ಚಾಟ್ಸ್ ತಿನ್ನೋಣ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಮಂತ್ಲಿ ನಮ್ದು ಈ ತರ ಇರುತ್ತೆ. ಒಬ್ಬೊಬ್ರು ಒಂದೊಂದು ತಿಂಗಳು ಕೊಡ್ಸೋ ಅಂಥದ್ದು. ಅಂದ್ರೆ ಬರ್ತ್ಡೇ ಆಗಿರ್ಬೋದು ಅಥವಾ ಆನಿವರ್ಸರಿ ಆಗಿರ್ಬೋದು, ಆ ಥರನೂ ಇರುತ್ತೆ. ಇಲ್ಲ ಅಂತ ಅಂದ್ರೆ ಅವ್ರಿಗಿಷ್ಟ ಯಾರ್ಯಾರ್ದು ಒಂದೊಂದು ತಿಂಗಳು ಒಬ್ಬೊಬ್ರು ಹಂಗೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬನ್ನಿ ನೆಕ್ಸ್ಟು ಹೇಗೆಲ್ಲ ಇರುತ್ತೆ ಫ್ರೆಂಡ್ಸ್ ಜೊತೆ ಅಂತ ತೋರಿಸ್ತೀನಿ ಅಂತ ಹೇಳ್ತಾ ಮುಂದೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ನನ್ನ ಫ್ರೆಂಡು ಗೊತ್ತಲ್ಲ ಎಲ್ಲರಿಗೂ, ಸೌಮ್ಯ. ಇನ್ನೂ ತುಂಬ ಜನ ಬರ್ತಾರೆ, ಆಮೇಲೆ ಮೀಟ್ ಮಾಡ್ತೀನಿ. ಹಾಯ್ 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 ಆಂಟಿ ಹೇಳಿ. ನೇರಾ ಲಾಗ್ಗೆ ಸ್ವಾಗತ ಅಂತ ಹೇಳಿ. ಏನಂತ ಯೂಟ್ಯೂಬ್ಗೆ ಸುಸ್ವಾಗತ. ಥ್ಯಾಂಕ್ ಯು. ಸೂಪರ್. ಹಾಯ್ ಶೀಲಾ. ಇವರು ಭಾಗ್ಯ ಅಂತ ಪಾಪ ಡ್ಯೂಟಿಗೆ ಹೋಗಿ ಬಂದಿದ್ದಾರೆ. ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ಎಲ್ಲರಿಗೂ ಅಷ್ಟೇ ಅಲ್ಲ, ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಕರೆಕ್ಟ್ ಟೈಮಿಗೆ ಬರಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಗೆ ಅಂದರೆ ಟೈಮ್ನ ಚೆನ್ನಾಗಿ ಪಿಕಪ್ ಮಾಡ್ತಾರೆ. ಅದೊಂದು ಖುಷಿಯಾಗುತ್ತೆ. ಎಲ್ಲರ ಮುಖದಲ್ಲೂ ಒಂಥರ ಖುಷಿ ಸೇರಿದಾಗ ಫ್ರೆಂಡ್ಸ್ ಎಲ್ಲರೂ ಒಂಥರ ಏನೋ ತಲಾಟೆ, ಒಬ್ರಿಗೊಬ್ರು ಕಾಲೆಳೆಯೋದು, ಒಬ್ರಿಗೊಬ್ರು ಏನೋ ಒಂದು ಮಾತಾಡೋದು. ಅದೇನಾಗುತ್ತೆ ಅಂತ ಅಂದರೆ ನಮ್ಮಲ್ಲಿರೋ ಒಂದು ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಮನೆ ಸಂಸಾರ ಅನ್ನೋ ಜಂಜಾಟದಲ್ಲೇ ಇರುವಾಗ ಒಂದು ಸ್ವಲ್ಪ ಫ್ರೆಂಡ್ಸ್ ಜೊತೆ ಆಚೆ ಬಂದರೆ ಖುಷಿ ಆಗ್ತಾ ಇರುತ್ತೆ ಅನ್ನೋದು ನನ್ನ ಭಾವನೆ. ಇವಳು ನೋಡಿ ಯಾವಾಗಲೂ ಫೋಟೋ ತೆಗಿಯೋದು, ಎಲ್ಲರ ಜೊತೆ ಫೋಟೋ ತಕ್ಕೊಳ್ಳೋದು ಇದೆ. ಈ ಆಂಟಿ ಅಂತೂ ಹೇಳಲೇಬೇಕು. ಪಾಪ ಎಷ್ಟು ಚೆನ್ನಾಗಿ ನೇರಾ ಲಾಗ್ಸ್ಗೆ ಸ್ವಾಗತ ಅಂತ ಖುಷಿಯಿಂದ ಹೇಳಿದ್ರು. ಅದೇ ಖುಷಿ ಆಯಿತು. ಬಿತ್ತು ಅಂತ ಎಲ್ಲರೂ ಅದೇ ತಗೊಳ್ಳೋದ ಅಲ್ವಾ? ನೀ ಹೇಳಿದ್ದಕ್ಕೆ ತಾನೇ ನಮ್ಗೆ ಚೆನ್ನಾಗಿದ್ರೆ ಸರಿ, ಕುರಿ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಎಲ್ಲ ಮರಿ ಕುರಿಗಳೆಲ್ಲ ಒಪ್ಕೊಂಡ್ಬಿಟ್ವಿ. ಏನು ಆಂಟಿ ಅಂತೂ ವೆರಿ ಫ್ರೆಂಡ್ಲಿ. ಸೊಸೆನ ಜೊತೇಲಿ ಕರ್ಕೊಬಂದು ಕೇರ್ ಮಾಡಿ ತಿನ್ನಿಸಿ ನಮಗೂ ತಿನ್ರಮ್ಮ ಅಂತೇಳಿ ತುಂಬ ಖುಷಿಯಾಗುತ್ತೆ. ಚೆನ್ನಾಗಿ ನೋಡ್ಕೊತಾರೆ ಎಲ್ಲರೂ. ನಿರ್ಮಲಾ ಆಂಟಿ ಅಂತ ಅವ್ರ ಹೆಸರು. ಇನ್ನು ಸಂಗೀತನ ಬಗ್ಗೆ ಹೇಳಲೇಬೇಕು. ಚಿರ್ಕುಳಿ ಪಟಾಕಿ, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಅನ್ನೋ ಥರ ಇವತ್ತು ನಾವೇನು ಎಂಜಾಯ್ ಮಾಡಿರ್ತೀವೋ ಅದು ನಮ್ಮನ್ನಿನ್ನೂ ಆಯುಷ್ಯನ ಜಾಸ್ತಿ ಮಾಡುತ್ತೆ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೋ, ದೂರ ಇದ್ದಾರೋ, ಅಟ್ಲೀಸ್ಟು ವಾರಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಫೋನ್ ಮಾಡಿ ಮಾತಾಡಿ ಫ್ರೀ ಮಾಡಿಕೊಂಡು ನೋಡಿ. ಇವರು ಲಕ್ಷ್ಮಿ ಅಂತ ನಮ್ಮ ಮೋಸ್ಟು ಇವ್ರದ್ದೇ ಇವತ್ತು ಪಾರ್ಟಿ ಇರೋದು. ಸ್ವಲ್ಪ ಒಂದು 10 ನಿಮಿಷ ಲೇಟಾಗಿ ಬಂದು ಜಾಯ್ನ್ ಆದರು. ಅದನ್ನ ತುಂಬ ಲವ್ಲಿ ಲೇಡಿ, ಯಾವಾಗಲೂ ಜೋಶಲ್ಲಿರ್ತಾರೆ. ಒಂಥರ ನಾನು ಕರೆಯೋದು ಇವ್ರನ್ನ ಪಾದರಸ ಅಂತಲೇ. ಇನ್ನೊಬ್ರು ಈ ಕಡೆ ಪಿಂಕ್ ಡ್ರೆಸ್ಸು ಶೀಲಾ ಆಂಟಿ ಅಂತ ನೋಡಿ. ಅವಳು ಅವಾಗ ನಾನು ಹೇಳಿದ್ನಲ್ಲ ಆಂಟಿ ಬಗ್ಗೆ ಎಷ್ಟು ಕೇರ್ ಮಾಡಿ ತಿನ್ನಿಸ್ತಾ ಇದ್ದಾರೆ ನೋಡಿ ಎಲ್ಲರಿಗೂ. ಅದು ಖುಷಿ ಕೊಡೋ ವಿಷಯ. ನಮ್ಮಲ್ಲಿ ಅವರು ಒಬ್ಬರಾಗಿ ನಮ್ಮ ಏಜ್ ಥರನೇ ಹೊಂದ್ಕೊತಾರೆ, ಯಾರಿಗೂ ಬೇಜಾರು ಮಾಡಲ್ಲ. ಟ್ರಿಪ್ಪೆಲ್ಲ ಹೋದಾಗಲೂ ಅಷ್ಟೇ, ನಾವು ಎಷ್ಟೇ ಕುಣಿಲಿ ಎಷ್ಟೇ ಡ್ಯಾನ್ಸ್ ಮಾಡಲಿ ಏನು ಬೇಜಾರು ಮಾಡ್ಕೊಳ್ಳಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ವಯಸ್ಸಾದವರು ಆ ಥರ ಕೋಪ್ರೇಟ್ ಮಾಡಿದ್ರೆ ನಮಗೂ ಒಂಥರ ಸಂತೋಷ ಆಗುತ್ತೆ. ಜೊತೆಗೆ ದೊಡ್ಡವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಒಂದು ಖುಷಿ ಕೂಡ ಆಗುತ್ತೆ ಅಲ್ವಾ? ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಇವ್ರು ನೋಡಿ ಮಂಜು ಅಂತ. ಇವರು ಅಷ್ಟೇ ಈ ಪಾರ್ಟಿಗೆ ಬರಲ್ಲ ಅಂತಿದ್ದವರೆಲ್ಲ ಆಮೇಲೆ ಒಂದು 2-3 ಜನ ಹಂಗೆ ಜಾಯ್ನ್ ಆದರು. ಅದು ಒಂಥರ ಖುಷಿ ಆಯಿತು. ಅವ್ರಿಗಿನ್ನ ಪರ್ಸ್ನಲ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ರು. ಬಂದರು. ಇದು ನೋಡಿ ಏನೋ ದೈ ಚಾಟ್ ಅಂತ ಆ್ಯಪಲ್ಲೆಲ್ಲ ಹಾಕ್ಕೊಡ್ತಾನೆ. ಅಂತೂ ನಾನು ಚಾಟ್ಸ್ ಬಗ್ಗೆ ಹೇಳಲೇಬೇಕು. ತುಂಬ ಚೆನ್ನಾಗಿತ್ತು. ಕ್ವಾಂಟಿಟಿ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದ. ಒಂದೊಂದು ಪ್ಲೇಟು ಒಬ್ಬೊಬ್ರಿಗೆ ಜಾಸ್ತಿನೇ ಆಯಿತು. ನಾವು ಅದರಲ್ಲಿ ಶೇರ್ ಕೂಡ ಮಾಡಿದ್ವಿ. ಡಿಫ್ರೆಂಟ್ ವೆರೈಟಿ ಅಲ್ಲಿತ್ತು. ನಾವು ಅದನ್ನು ತಗೊಂಡು ಎಲ್ಲರೂ ಎಂಜಾಯ್ ಮಾಡಿದ್ವಿ. ಹೊಟ್ಟೆ ತುಂಬ ತಿಂದ್ವಿ. ಮತ್ತು ಕೊಡಿಸೋರು ಅಷ್ಟೇ ತುಂಬ ಚೆನ್ನಾಗಿ ಕೊಡಿಸಿದ್ಲು.
ಹೇಳ್ತಾರಲ್ಲ ಅನ್ನದಾತ ಸುಖಿ ಭವ ಅಂತ, ನಾನು ಹೇಳ್ತೀನಿ ಚಾಟ್ಸ್ ದಾತ ಸುಖಿ ಭವ ಸಂತೋಷ ಭವ ಅಂತ. ಹಾಗಾಗಿ ನೋಡಿ ಪಟಪಟ ಅಂತ ಮಾತಾಡ್ತಿರ್ತಾಳೆ ಯಾವಾಗಲೂ, ಒಂಥರ ಚಿರ್ಕುಳಿ ಪಟಾಕಿ ಥರ. ಅವ್ರು ಹೋದ್ರು, ಆಂಟಿಯವರು ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೊಟ್ಟೋದ್ರು. ಎಲ್ಲ ತಿಂದ್ಕೊಂಡು ಫೈನಲಿ ನಮಗೆ ಕಾಫಿ ಬೇಕೇ ಬೇಕು. ಫಿಲ್ಟ್ರ್ ಕಾಫಿ ಇಲ್ಲ ಅಂದರೆ ಅವತ್ತು ದಿನ ಹೋಗೋದೇ ಇಲ್ಲ. ಕುಡಿದ್ವಿ. ಮತ್ತು ಇನ್ನೊಂದು ಸತಿ ಯಾರಿಗೋ ಏನೋ ಬೇಕು ಅಂತ ಅಂದರು. ಇದೇನೋ ಸ್ಪೆಷಲ್ ಅಂತೆ, ಅಂದರೆ ಏನೋ ಬ್ರೆಡ್ ಮಂಚೂರಿ ಅಂತ, ಅದು ಅಲ್ಲಿ ಸ್ಪೆಷಲ್ಲು. ಎಲ್ಲ ತಿಂದು ಹೊರಗಡೆ ಬಂದ್ವಿ, ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋಗಿ ಅಷ್ಟೊತ್ತಿಗೆ ಟೈಮು 8:30 9 ಆಗಿತ್ತು. ಇನ್ನು ಮನೇಲಿ ಹೋಗಿ ಎಲ್ಲರೂ ಅಡುಗೆ ಮಾಡಬೇಕಾಗತ್ತಲ್ಲ, ಹಾಗಾಗಿ ಮತ್ತೆ ಈ ಲಾಗು ಕಂಟಿನ್ಯೂ ಆಗುತ್ತೆ. ಮತ್ತೆ ಈ ಲಾಗು ಬೆಳಗ್ಗೆ ಕಂಟಿನ್ಯೂ. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ, ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲ ನೋಡ್ತಾ ಇದ್ದೀರಾ ಇವ್ರ ವಿಡಿಯೋನ? ನೋಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂದರೆ ಗೃಹಿಣಿಯರು ಏನೂ ಎಲ್ಲ ಕೆಲಸವನ್ನು ಮಾಡಿಕೊಂಡು ಮನೇಲಿ ವಿಡಿಯೋ ಮಾಡ್ತಿರ್ತಾರಲ್ವ, ಅವ್ರಿಗೂ ಒಂದು ಖುಷಿ ಸಿಗುತ್ತೆ, ನಿಮಗೂ ಸಹ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಬೇಗ ಬೇಗ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ನೇಮ್ ಹೇಳಿ, ನೇರಾ ಲಾಗ್ಸ್. ನೀರಾ ಲಾಗ್ಸ್ ಸಾಕಾಗ್ತಿದೆ. ನೇರಾ ಲಾಗ್ಸ್ ಸೂಪರ್. ಥ್ಯಾಂಕ್ ಯು ಜ್ಯೋತಿ, ಬಂದಿದ್ದಕ್ಕೆ ತುಂಬ. ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಇವ್ರಿಗೆ, ಯಾಕೆಂದರೆ ನಾನು ನೈಟ್ ಲೇಟಾಗಿ ಬಂದಿದ್ದು, ಬಟ್ ಸಪೋರ್ಟಿಂಗ್ ಸೂಪರ್ ಆಗಿತ್ತು. ಬಟ್ ನಮ್ಮದೆಲ್ಲ ಇನ್ಸ್ಟಾಗ್ರಾಮ್ ಫ್ರೆಂಡ್ಶಿಪ್ಪು ಅಷ್ಟು ಹಾಯ್ ಬಾಯ್ ಅಷ್ಟೇ, ಯಾವಾಗಲೂ ಕಾಲ್ ಎಲ್ಲ ಆ ಥರದ್ದೆಲ್ಲ ಇಲ್ಲ. ಆದರೆ ಒಂದು ಮೆಸೇಜಿಗೆ ರಿಪ್ಲೈ ಮಾಡೋದಿರುತ್ತಲ್ಲ, ಭಾಳ ಖುಷಿ ಆಯ್ತು ನನಗೆ. ಸೋ ಸ್ವೀಟ್ ಲೇಡಿ, ನಿಜ ನಂಗೆ ಖುಷಿ ಆಯಿತು. ಅವರು ಫೋನಲ್ಲಿ ಮಾತಾಡುವಾಗಲೇ ಖುಷಿ ಆಗಿತ್ತು, ಬಂದ್ರಲ್ಲ ನಂಗೆ ಇನ್ನೂ ಖುಷಿ ಆಯಿತು. ಫ್ರೆಂಡ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ. ಇನ್ನು ಜ್ಯೋತಿಯವರು DKDಗೆ ಆಯ್ಕೆ ಆಗಿದ್ರು, ಅವ್ರಿಗೆಲ್ಲರೂ ವಿಶ್ ಮಾಡಿ ಅವ್ರ ಶೋನ ನೋಡಿ ಅಂತ ಕೇಳ್ಕೊತೀನಿ. ಅವರು ಹೊರಡ್ತೀನಿ ಅಂದ್ರಲ್ಲ, ಸೊ ಅದಕ್ಕೆ ಕಾಫಿ ಎಲ್ಲ ಕುಡಿದ್ರು. ತಿಂಡಿ ಬೇಡ ಅಲ್ಲೇ ತಿಂತೀನಿ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ಬಂದಿದ್ದಲ್ಲ ಅಂದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟೆ. ನಿಜವಾಗ್ಲೂ ರೀ ತುಂಬ ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು. ಖುಷಿ ಆಯಿತು ನನಗೆ, ಅವರು ಖುಷಿಪಟ್ಟರು. ಅವ್ರ ಬಾಯಿಂದನೇ ಕೇಳಬೇಕು, ಇನ್ನೊಂದು ಸಲ ಬನ್ನಿ ಅಂತ ಹೇಳಿದ್ದೀನಿ, ನೋಡುವ ಯಾವಾಗ ಬರ್ತಾರೆ ಅಂತ. ಮಧ್ಯಾಹ್ನಕ್ಕೆ ನಾನು ಜೋಳದ ಮುದ್ದೆ ಮತ್ತು ಬೇಳೆ ಸಾಂಬಾರನ್ನ ಮಾಡಿದೆ ಮಧ್ಯಾಹ್ನದ ಊಟಕ್ಕೆ ಅಂತ. ಮತ್ತು ಸ್ವಲ್ಪ ಸೋಯಾ ಚಂಕ್ಸ್ ಎಲ್ಲ ಹಾಕಿ ಫ್ರೈ ಮಾಡಿದೆ. ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.